ವೆರಿ ಗ್ಲಾಡ್ ಟು ಮೀಟ್ ಯು. ತುಂಬ ಖುಷಿ ಆಗ್ತಾಯಿದೆ, ಅದು ಸ್ವಲ್ಪ ಬೇಜಾರಿದೆ. ಇಂಥ ವಾತಾವರಣದಲ್ಲಿ ನಿಮಗೆ ವರ್ಚುವಲ್ ಆಗಿ ಕ್ಲಾಸ್ ತಗೊಳ್ಳೋಂಥ ಸಿಚುವೇಶನ್ ಇದೆ. ನಾನಿಲ್ಲಿ ನಿಮಗೆ ಫಿಸಿಕ್ಸ್ನ ಟೀಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಟೀಚ್ ಮಾಡೋದಕ್ಕಿಂತ ಮುಂಚೆ ಒಂದು ಸೆಂಟೆನ್ಸ್ ಐನ್ಸ್ಟೀನ್ ಅವರು ಹೇಳಿರೋದು. ಏನು ಹೇಳಿದ್ದಾರೆ ಅಂದರೆ, ಐನ್ಸ್ಟೀನ್ ಅವರು ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಡ್ಜ್. ತುಂಬ ಇಂಪಾರ್ಟೆಂಟ್. ನೀವು ಸೈನ್ಸ್ ಕೋರ್ಸ್ನ ಜಾಯಿನ್ ಮಾಡಿದ ನಂತರ ಫಸ್ಟ್ ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ನನ್ನ ಅಬ್ಸರ್ವೇಷನ್ ಪ್ರಕಾರ ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಡ್ಜ್. ಸೊ ಸೆಡ್ ಬೈ ಐನ್ಸ್ಟೀನ್. ಏನ್ ಹೇಳ್ತಾ ಇದ್ದಾರೆ, ಇಮ್ಯಾಜಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಲೆಡ್ಜ್ ಅಂತ. ನಿಮ್ ನಾಲೆಡ್ಜ್ ಎಷ್ಟೇ ಇರ್ಬೋದು, ಸೊ ನಾಲೆಡ್ಜ್ ಇಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸನ್ ಅನ್ನ ಅಸ್ಯೂಮ್ ಮಾಡ್ಕೊಳ್ಳಿ ಅಂದ್ರೆ, ಸರ್ ಸನ್ ಎಲ್ಲಿ ಸರ್ ಅಸ್ಯೂಮ್ ಮಾಡ್ಕೊಳಕ್ಕಾಗುತ್ತೆ, ಅಲ್ಲಿದೆ, ನಾವು ಇಲ್ಲಿಗೆ ಹೋಗಕ್ಕಾಗುತ್ತಾ ಅಂತ ಕೇಳಬಹುದು. ಸೊ ಯು ಕ್ಯಾನ್ ಅಸ್ಯೂಮ್ ದಟ್ ಸನ್ ಈ ಶೇಪ್ ಇದೆ, ಒಂದು ಓವಲ್ ಶೇಪ್ ಇದೆ. ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ರೌಂಡ್ ದ ಸನ್. ಸೊ ನಿಮ್ಮೊಂದು ಒಂದು ಕಣ್ಣಲ್ಲಿ ಪಿಕ್ಚರ್ ಬರಬೇಕು. ಸನ್ ಸೆಂಟ್ರಲ್ ಇದ್ದಾನೆ, ಪ್ಲಾನೆಟ್ಸ್ ಗಳು ರೌಂಡ್ ಅಲ್ಲಿ ರಿವಾಲ್ವ್ ಆಗ್ತಾ ಇದೆ. ಸೊ ಇಟ್ ಕನ್ಸರ್ನ್ ನಾಟ್ ಇದು ಮ್ಯಾಕ್ರೋ ಆಬ್ಜೆಕ್ಟ್ಸ್. ಸೋಲಾರ್ ಸಿಸ್ಟಮ್ ಅನ್ನೋದು ಮ್ಯಾಕ್ರೋ ಆಬ್ಜೆಕ್ಟ್. ಸೊ ನೀವು ದೊಡ್ಡ ವಿಶಾಲವಾಗಿರೋದನ್ನು ಅಸ್ಯೂಮ್ ಮಾಡ್ಕೊಂತ ಇದ್ರೆ ಕಲ್ಪನೆ ಬರಬೇಕು ನಿಮ್ಮಲ್ಲಿ. ಅದೇ ತರ ಇಫ್ ಯು ಕನ್ಸರ್ನ್ ಆಟಮ್, ಒಂದು ಆಟಮ್ ಅಥವಾ ಒಂದು ಅಣುವನ್ನು ತಗೊಳ್ಳಿ ಅಂದ ತಕ್ಷಣ ನಿಮ್ಮ ಕಲ್ಪನೆ ಬಹಳ ಚಿಕ್ಕ ಆಬ್ಜೆಕ್ಟ್ ಗಳಿಗೆ ಹೋಗಬೇಕು. ಅಣು ಅತ್ಯಂತ ಸೂಕ್ಷ್ಮ ಕಣ. ಸೊ ದ ಅಟಾಮಿಕ್ ಸೈಜ್ ಆಫ್ ದ atom and the size of the atom is in the order of 10 raised to minus 10 ಅಂತ ಹೇಳ್ತಾರೆ. 10 raised to minus 10 ಆನ್ಸ್ಟ್ರಾನ್ ರೇಂಜ್ ಅಲ್ಲಿ ತುಂಬಾ ಕಡಿಮೆ ಅಂತ. ಆ ಇಮ್ಯಾಜಿನೇಷನ್ ಕೂಡ ಬರುವಂತ ಸ್ಥಿತಿನಲ್ಲಿ ನೀವು ಇರಬೇಕಾಗುತ್ತೆ. ಎಸ್, ದಟ್ ಇಸ್ ವಾಟ್ ದ ಐನ್ಸ್ಟೀನ್ ಸೆಡ್. ಎಸ್ ಇಲ್ಲಿ. ಸೊ ವಾಟ್ ಇಸ್ ಮೀನ್ ಬೈ ಸೈನ್ಸ್? ಯು ಆರ್ ಆಲ್ ಸೆಲೆಕ್ಟೆಡ್ ದ ಕಾಂಬಿನೇಷನ್ ಸೈನ್ಸ್. ಏನು ಸೈನ್ಸ್ ಅಂದ್ರೆ? So the science, the word it comes from a Latin word called scientia. It's a C-I-E-N-T-I-A, scientia. What it means? A Latin word. ಏನು ಹೇಳ್ತದು? ಟು ನೋ, ತಿಳಿಯುವುದು, ಜ್ಞಾನವನ್ನು ತಿಳಿಯುವುದು. ಸೊ ಅದನ್ನ ಸೈನ್ಸ್ ಅಂತ ಕರೀತಾರೆ. ಸೊ ಏನಂತ ಹೇಳ್ಬೋದಾಗುತ್ತೆ? ಇಟ್ ಇಸ್ ವಾಟ್ ಎ ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ the natural phenomena in as much detail and depth as possible on experiment and observation. What it said? Systematic attempt to understand the natural phenomena. Natural phenomena ಅಂದ್ರೆ ಏನು ಕೇಳಬಹುದು. ಸರ್ ಏನ್ ಸರ್ ಇದು ಸೆಂಟೆನ್ಸ್ ಏನು ಇಂಗ್ಲಿಷ್ ಹೇಳ್ಬಿಟ್ರಿ? ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ನ್ಯಾಚುರಲ್ ಫಿನಾಮಿನಾ, ಇದನ್ನ ಎಕ್ಸ್ಪೆರಿಮೆಂಟ್ ಅಬ್ಸರ್ವೇಷನ್ ಅಂತ ಹೇಳ್ತಾ ಇದ್ದೀರಾ. ಏನ್ ಸರ್ ಹಂಗಂದ್ರೆ? ನ್ಯಾಚುರಲ್ ಫಿನಾಮಿನಾ ಅಂದ್ರೆ ಏನು? ಸೊ ತುಂಬಾ ನೀವು ಡೈಲಿ ಲೈಫ್ ಅಲ್ಲಿ ಏನೇನು ಅಬ್ಸರ್ವ್ ಮಾಡ್ತಾ ಇದ್ರೆ ಎಲ್ಲದೂ ನ್ಯಾಚುರಲ್ ಫಿನಾಮಿನಾ. ಸೊ ನಾನು ಮಲಗಿದ್ದೀನಿ ಸರ್, ಎಸ್ ನ್ಯಾಚುರಲ್ ಫಿನಾಮಿನಾ. ಆಯ್ತಾ? ನಡ್ಕೊಂಡು ಹೋಗ್ತಾ ಇದೀವಿ, ನ್ಯಾಚುರಲ್ ಫಿನಾಮಿನಾ. ಒಂದು ಕೆಲಸ ಮಾಡ್ತಾ ಇದೀವಿ, ಇಟ್ ಇಸ್ ಎ ನ್ಯಾಚುರಲ್ ಫಿನಾಮಿನಾ. ಸೊ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ರೌಂಡ್ ದ ಸನ್, ದಟ್ ಇಸ್ ಎ ನ್ಯಾಚುರಲ್ ಫಿನಾಮಿನಾ. ದ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ರೌಂಡ್ ದ ನ್ಯೂಕ್ಲಿಯಸ್. ಒಂದು ಎಲೆಕ್ಟ್ರಾನ್ ತಗೊಂಡ್ರೆ ಎಲೆಕ್ಟ್ರಾನ್ಗಳು, ಸೊ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಆಟಮಿನ ಸೆಂಟ್ರಲ್ ಇರುತ್ತೆ. ಎಲೆಕ್ಟ್ರಾನ್ಗಳು ಆಟಮಿನಲ್ಲಿ ರಿವಾಲ್ವ್ ಆಗ್ತಾ ಇದೆ. ಸೊ ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗ್ತಾ ಇದೆ. ದಟ್ಸ್ ಎ ನ್ಯಾಚುರಲ್ ಫಿನಾಮಿನಾ. ಪ್ರಕೃತಿಯಲ್ಲಿ ಏನೇನು ಆಗ್ತಾ ಇದೆ ಅದನ್ನೆಲ್ಲ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಓದಬೇಕು. ಸೊ ಪ್ರಕೃತಿನಲ್ಲಿ ಏನೇನು ಆಗ್ತಾ ಇದೆ ಎಲ್ಲದನ್ನು ಸಿಸ್ಟಮ್ಯಾಟಿಕ್ ಆಗಿ ಓದಬೇಕು. ರೀಸನ್ಸ್ ಹುಡುಕ್ಬೇಕು ಅದಕ್ಕೆ, ಯಾಕೆ ಆಬ್ಜೆಕ್ಟ್ ಆ ತರ ಬಿಹೇವ್ ಮಾಡ್ತಾ ಇದೆ. ಸೊ ಯಾವುದೇ ಒಂದು ಆಬ್ಜೆಕ್ಟ್ ನೀವು ಮೇಲೆ ಎಸ್ತೇನೆ, ಆಬ್ಜೆಕ್ಟ್ ಕೆಳಗೆ ಬರ್ತಾ ಇದೆ. ಸೊ ಈ ಒಂದು ಆಬ್ಜೆಕ್ಟ್ ತಗೊಂಡಿದ್ದೀನಿ, ಈ ಆಬ್ಜೆಕ್ಟ್ ನಾನು ಮೇಲೆ ಎಸ್ತರೆ ಮತ್ತೆ ಕೆಳಗೆ ಬರುತ್ತೆ. ಸೊ ಇದಕ್ಕೆ ರೀಸನ್ಸ್ ಹುಡುಕ್ಬೇಕು. ನ್ಯೂಟನ್ ಹುಡುಕಿದ. ಸೊ ಈ ರೈಟ್ ದ ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್. ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್. ಸೊ ಯಾವುದೇ ಆಬ್ಜೆಕ್ಟ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಆಬ್ಜೆಕ್ಟ್ ಯಾಕೆ ಆತರ ಬಿಹೇವ್ ಮಾಡ್ತಾ ಇದೆ. ಸೊ ವಾಟರ್ ಬಾಯ್ಲ್ಸ್ ಅಟ್ ದ ಟೆಂಪರೇಚರ್ ಆಫ್ 100 ಡಿಗ್ರಿ ಸೆಲ್ಸಿಯಸ್. ಬಾಯ್ಲ್ ಆಗ್ತಾ ಇದೆ, ಟೆಂಪರೇಚರ್ ಹೀಟ್ ಆಗಿ ಫ್ಲೋ ಆಗುತ್ತೆ. ಸೊ ಅದನ್ನ ಅಬ್ಸರ್ವ್ ಮಾಡಬೇಕು. ಸೊ ಆ ಟೆಂಪರೇಚರ್ ರೀಚ್ ಆದ್ಮೇಲೆ, ಬಾಯ್ಲಿಂಗ್ ಪಾಯಿಂಟ್ ಅನ್ನು ರೀಚ್ ಮಾಡಿದ್ಮೇಲೆ ಅದು ಸ್ಟೀಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಅಟಾಮಿಕ್ ಸೈಜಸ್ ದೂರ ದೂರ ಆಗ್ತಾ ಇದೆ, ಗ್ಯಾಸಸ್ ಸ್ಟೇಟಿಗೆ ಹೋಗಿದೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ದಟ್ಸ್ ವಾಟ್ a natural phenomenon. Systematic attempt to understand the natural phenomena in as much detail. ಆವಿ ಆಯ್ತು ಬಿಡಪ್ಪ ಅಲ್ಲ. ಸೊ ಆವಿ ಆದ್ಮೇಲೆ ನೀರು ಆವಿ ಆದ್ಮೇಲೆ ಗ್ಯಾಸಿಯಸ್ ಸ್ಟೇಟ್ ಹೋಗಿದೆ. ಸೊ ಅಲ್ಲಿ ಅದರ ಹೀಟ್ ಎನರ್ಜಿ ಎಷ್ಟಿರುತ್ತೆ, ಅದರದ್ದು ಟೆಂಪರೇಚರ್ ಎಷ್ಟಿರುತ್ತೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಬೇಕು. ಎಸ್ ಆಬ್ಜೆಕ್ಟ್ ಈಗ ಹೋಯ್ತ ಮೇಲೆ ಕೆಳಗೆ ಬರ್ತಾ ಇದೆ,
ಕೆಳಗೆ ಬರ್ತದೆ ಬಿಡು ಅನ್ನೋದಲ್ಲ, ಕೆಳಗೆ ಎಷ್ಟು ಸ್ಪೀಡಲ್ಲಿ ಬರ್ತಾ ಇದೆ, ಅದ್ರದ್ದು ಆಕ್ಸಲರೇಷನ್ ಎಷ್ಟಿದೆ, ಯಾಕೆ ಅಷ್ಟು ಸ್ಪೀಡಲ್ಲಿ ಬರ್ತಾ ಇದೆ, ಅದನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ದಟ್ಸ್ ವಾಟ್ ಡೀಟೇಲ್ ಅಂಡ್ ಡೆಪ್ತ್ ಆಸ್ ಪಾಸಿಬಲ್ ಆನ್ ಎಕ್ಸ್ಪೆರಿಮೆಂಟ್ ಅಂಡ್ ಅಬ್ಸರ್ವೇಷನ್. ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಬೇಕು. ಸೊ ಈಗ ಆಬ್ಜೆಕ್ಟ್ ಹೀಗಿದೆ, ನಾನು ತೆಗೆದ ತಕ್ಷಣ ಕೆಳಗೆ ಬೀಳ್ತಾ ಇದೆ, ಎಷ್ಟು ಸ್ಪೀಡಲ್ಲಿ ಬರುತ್ತೆ. ಸೊ ಅದೇ ತರ ಒಂದು ಪೆನ್ ಇದೆ, ಇದನ್ನ ಬಿಡುತ್ತೆ, ನಾನು ಬಿಟ್ಟ ತಕ್ಷಣ ಕೆಳಗೆ ಹೋಗುತ್ತೆ, ಅದೆಷ್ಟು ಸ್ಪೀಡಲ್ಲಿ ಬರ್ತಾ ಇದೆ. ಎರಡು ಕೂಡ ಸೇಮ್ ಸ್ಪೀಡಲ್ಲಿ ಬರುತ್ತಾ, ಎರಡು ಕೂಡ ಸೇಮ್ ಸ್ಪೀಡಲ್ಲಿ ಬರಲಿಲ್ಲ ಅಂದ್ರೆ ಯಾಕೆ ಬರಲಿಲ್ಲ, ಬರ್ತಾ ಇದೆ ಅಂದ್ರೆ ಯಾಕೆ ಬರ್ತಾ ಇದೆ, ಅದನ್ನೆಲ್ಲ ನಾವು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಅದ್ರ ರಿಸಲ್ಟ್ಸ್ ಅಬ್ಸರ್ವೇಷನ್ಸ್ ನೋಡ್ಬಿಟ್ಟು ಅದ್ರ ಬಗ್ಗೆ ಒಂದು ಲಾ ಕ್ರಿಯೇಟ್ ಮಾಡೋದು, ಲಾ ಬರೆಯೋದು. ಸೊ ದಟ್ಸ್ ವಾಟ್ ದ ಸೈನ್ಸ್, ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ದ ನ್ಯಾಚುರಲ್ ಫಿನಾಮಿನಾ ಇನ್ ಆಸ್ ಮಚ್ ಡೀಟೇಲ್ ಅಂಡ್ ಡೆಪ್ತ್ ಆಸ್ ಪಾಸಿಬಲ್ ಆನ್ ದ ಎಕ್ಸ್ಪೆರಿಮೆಂಟ್ ಅಂಡ್ ಅಬ್ಸರ್ವೇಷನ್. ದಿಸ್ ಇಸ್ ವಾಟ್ ದ ಗುಡ್ ಸೈನ್ಸ್. ಎಕ್ಸಾಮಿಗೆ ಬರುತ್ತೆ ಸರ್, ಇದನ್ನ ಗಟ್ಟು ಹೊಡಿಬೇಕಾ, ಅದರ ಗೋಜಲಿಗೆ ಹೋಗ್ಬೇಡಿ ನೀವು, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಸೈಡ್. ಎಸ್ ನಾವು ಫಿಸಿಕ್ಸ್, ಸೊ ನನ್ನ ಪಾರ್ಟ್ ಫಿಸಿಕ್ಸ್ ಇದೆ. ಸೈನ್ಸ್ ಅಲ್ಲಿ 4 ಬ್ರಾಂಚ್ ಮಾಡ್ಕೊಂಡಿದ್ದೀವಿ ನಾವೀಗ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತೆ ಬಯಾಲಜಿನ. ಸೊ ಸೈನ್ಸ್ ಅಲ್ಲಿ ಫಿಸಿಕ್ಸ್ ಆಲ್ವೇಸ್ ದ ಕಿಂಗ್, ನಾವು ಫಿಸಿಕ್ಸ್ ಲೆಕ್ಚರ್ ಆಗಿ ಹೇಳಲೇಬೇಕು. ಸಹಜವಾಗಿ ಫಿಸಿಕ್ಸ್ ಕಿಂಗ್ ಆಯ್ತು ಅಂದ್ರೆ ಮ್ಯಾಥಮೆಟಿಕ್ಸ್ ನ ಕ್ವೀನ್ ಅಂತ ತಗೊಳ್ತೀವಿ, ಅಥವಾ ಮ್ಯಾಥಮೆಟಿಕ್ಸ್ ನ ಲ್ಯಾಂಗ್ವೇಜ್ ಅಂತ ತಗೊಳ್ಬಹುದು. ಮ್ಯಾಥಮೆಟಿಕ್ಸ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಸೈನ್ಸ್. ಸೊ ಫಿಸಿಕ್ಸ್ ನಾವು ಡೀಲ್ ಮಾಡಲೇಬೇಕು. ಡೀಲ್ ಮಾಡ್ತಾ ಇದೀವಿ ಅಂದ್ರೆ ಮ್ಯಾಥಮೆಟಿಕ್ಸ್ ನ ಅವಶ್ಯಕತೆ ತುಂಬಾ ಇದೆ, ಮ್ಯಾಥಮೆಟಿಕ್ಸ್ ನ ಅವಶ್ಯಕತೆ ತುಂಬಾ ಇದೆ. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು ಫಿಸಿಕ್ಸ್ ಅಲ್ಲಿ, ನೀವು ಯಾವುದೇ ಕಾನ್ಸೆಪ್ಟ್ಸ್ ಹೇಳಿ ಅದನ್ನೆಲ್ಲ ನಾವು ಈಕ್ವೇಶನ್ ರೂಪದಲ್ಲಿ ಬರೀತಾ ಹೋಗ್ತೀವಿ. ಒಂದು ಆಬ್ಜೆಕ್ಟ್ ಇಷ್ಟು ಸ್ಪೀಡ್ ಅಲ್ಲಿ ಇಷ್ಟು ದೂರ ಕ್ರಮಿಸಿದೆ, ಇಷ್ಟು ಟೈಮ್ ಅಂತ ಅಂದ ತಕ್ಷಣ ನಾವು ಅದಕ್ಕೊಂದು ಈಕ್ವೇಶನ್ ಬರ್ಕೊಡ್ತೀವಿ. ಸೊ ದಟ್ಸ್ ವಾಟ್ ದ ಫಿಸಿಕ್ಸ್ ವಿ ಟ್ಯಾಕ್. ಸೊ ಫಿಸಿಕ್ಸ್ ಅಂದ್ರೆ ಇಲ್ಲಿ ಏನಾಗುತ್ತೆ, ದ ವರ್ಡ್ ಫಿಸಿಕ್ಸ್ ಕಮ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ಫ್ಯೂಸಿಸ್. ಸೊ ಗ್ರೀಕ್ ವರ್ಡ್ ಫ್ಯೂಸಿಸ್ ಅನ್ನೋದ್ರಿಂದ ಬಂದಿದೆ. The Greek word fusis. So what it means, the fusis means the nature. Fusis andrena nature. Fusis, F-U-S-I-S, fusis, it means the nature. Fusis andrena nature. So nature in ಬಗ್ಗೆ ಡಿಸ್ಕಷನ್ ಮಾಡೋದು, ನೇಚರ್ ಇನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ ಫಿಸಿಕ್ಸ್ ಅಲ್ಲಿ. ಎಸ್ ವೈ ಮಾಡುತ್ತೆ, ಸ್ಟಡಿ ಆಫ್ ಬೇಸಿಕ್ ಲಾಸ್ ಆಫ್ ನೇಚರ್. ಬೇಸಿಕ್ ಲಾಸ್, ತುಂಬಾ ಬೇಸಿಕ್ ಲಾಸ್, ಯೂನಿವರ್ಸಲಿ ಅಕ್ಸೆಪ್ಟಬಲ್. ಸೊ ಗ್ರಾವಿಟೇಷನ್ ಲಾ, ಲಾಸ್ ಆಫ್ ಮೋಷನ್, ನೀವು ಫಸ್ಟ್ ಇಯರ್ಲಿ ಓದೋಂಥ ಮೇಜರ್ ಲಾಸ್ ಗ್ರಾವಿಟೇಷನ್ ಲಾ ಬರುತ್ತೆ, ಲಾಸ್ ಆಫ್ ಮೋಷನ್ ಬರುತ್ತೆ, ಥರ್ಮೋಡೈನಮಿಕ್ಸ್ ಲಾಸ್ ಒಂದಿಷ್ಟು ಬರುತ್ತೆ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಬರುತ್ತೆ, ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬರುತ್ತೆ, ಆಸಿಲೇಷನ್ಸ್ ವೇವ್ಸ್ಗಳು ಬರುತ್ತೆ, ಲೈಟ್ ಬರುತ್ತೆ, ಫಾರ್ಮೇಶನ್ ಆಫ್ ರೈನ್ಬೋ ಬರುತ್ತೆ ಲೈಟ್ ಅಂದ್ರೆ. ಸೊ ಎಲೆಕ್ಟ್ರಿಸಿಟಿ ಬಂತು, ಕರೆಂಟ್ ಎಲೆಕ್ಟ್ರಿಸಿಟಿ ಬಂತ ಅಂದ್ರೆ ನೀವು ಕರೆಂಟ್ ಪ್ರೊಡಕ್ಷನ್ ಹೇಗಿದೆ, ಎಲೆಕ್ಟ್ರಿಸಿಟಿ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ, ಅಥವಾ ಪವರ್ ಹೇಗೆ ಜನರೇಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಅದು ಒಂದು ಪ್ರಿನ್ಸಿಪಲ್ ಮೇಲೆ ಅಡಾಪ್ಟ್ ಆಗ್ಬಿಟ್ಟು ಆ ಮೋಟಾರ್ಸ್ ವರ್ಕ್ ಆಗ್ತಾ ಇರುತ್ತೆ. ಆಯ್ತಾ, ಇಲ್ಲಿ ಅದನ್ನ ಡಿಸ್ಕಷನ್ ಮಾಡ್ತೀವಿ. ಸ್ಟಡಿ ಆಫ್ ಬೇಸಿಕ್ ಲಾಸ್ ಆಫ್ ನೇಚರ್, ಹೌ ದ ನೇಚರ್ ಇಸ್ ಬಿಹೇವಿಂಗ್, ಹೌ ದ ನೇಚರ್ ಇಸ್ ಬಿಹೇವಿಂಗ್. ಎಸ್, ನ್ಯೂಟನ್ ನೀವು ಸ್ಟೋರಿ ಕೇಳಿರ್ತೀರ, ನ್ಯೂಟನ್ ಏನೋ ಸೇಬಿನ ಮರ ಕೆಳಗಡೆ ಕೂತಿದ್ನಂತೆ, ಸೇಬು ಕೆಳಗಡೆ ಬಿತ್ತಂತೆ, ಅದರಿಂದ ಏನೋ ಒಂದು ಫ್ಲಾಶ್ ಆಗ್ಬಿಟ್ಟು ಒಂದು ಲಾ ಅಂತ ಬಟ್ಟು ಅದನ್ನ ನಾವು ಇಲ್ಲಿವರೆಗೂ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಓದ್ತಾ ಬಂದಿದ್ದೀವಿ ಅಲ್ವಾ. ಸೊ ಇಲ್ಲಿ ಆ ನೇಚರ್ ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಆ ನೇಚರ್ ಯಾವ ತರಹ ಬಿಹೇವ್ ಮಾಡ್ತಾ ಇದೆ, ಯಾವ ತರ ವರ್ತಿಸ್ತಾ ಇದೆ, ಯಾಕೆ ಸೇಬು ಕೆಳಗಡೆ ಬಿತ್ತು, ಅದ್ರ ಬಗ್ಗೆ ಅವನು ವಿಶಾಲವಾಗಿ ಚರ್ಚೆ ಮಾಡಿ ಅದು ಒಂದು ಲಾ ಬರ್ತದೆ. ಸೊ ದಟ್ಸ್ ವಾಟ್ ದ ಸ್ಟಡಿ ಆಫ್ ಬೇಸಿಕ್ ಲಾಸ್ ಆಫ್ ನೇಚರ್. ನಾವು ಒಂದು ಎಕ್ಸಾಂಪಲ್ ಹೇಳ್ತೇವೆ, ತುಂಬಾ ಲಾಸ್ ಆ ತರ ಬರುತ್ತೆ. ಜಸ್ಟ್ ನೇಚರ್ ಅಬ್ಸರ್ವ್ ಮಾಡ್ಬಿಟ್ಟು ಅದು ಯಾವ ತರ ಬಿಹೇವ್ ಮಾಡುತ್ತೆ ಅಂತ ನೋಡ್ಬಿಟ್ಟು ಅದ್ರ ಬಗ್ಗೆ ಒಂದು ಲಾಸ್ ಬರ್ತಿದೆ. ಸ್ಟಡಿ ಆಫ್ ಬೇಸಿಕ್ ಲಾಸ್ ಆಫ್ ದ ನೇಚರ್ ಅಂಡ್ ದೇರ್ ಮ್ಯಾನಿಫೆಸ್ಟೇಷನ್ ಇನ್ ಡಿಫರೆಂಟ್ ನ್ಯಾಚುರಲ್ ಫಿನಾಮಿನಾ. ಅದನ್ನ ಅಭಿವ್ಯಕ್ತಿಗೊಳಿಸುತ್ತೆ. ಆ ಲಾಸ್ ನಾವು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು, ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ದಟ್ಸ್ ವಾಟ್ ಫಿಸಿಕ್ಸ್. ಆಯ್ತಾ, ಬೇಸಿಕ್ ಕ್ಲಾಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ದಟ್ ಇಸ್ ವಾಟ್ ವಿ ಡನ್ ಇನ್ ದ ಫಸ್ಟ್ ಇಯರ್. ಸೊ ದಿಸ್ ಅಬೌಟ್ ದ 15 ಚಾಪ್ಟರ್ಸ್ ವಿ ಡಿಸ್ಕಸ್ಡ್ ಇನ್ ದ ಫಸ್ಟ್ ಇಯರ್. 15 ಚಾಪ್ಟರ್ಸ್ ಗಳನ್ನ ನಾವು ಫಸ್ಟ್ PUC ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಇಷ್ಟು ಕೂಡ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಮತ್ತೆ ಥರ್ಮೋಡೈನಮಿಕ್ಸ್ ಇದೆ, ಒಂದಿಷ್ಟು ಆಸಿಲೇಷನ್ಸ್ ವೇವ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಎಷ್ಟಿದೆ ಸರ್ ಫಿಸಿಕ್ಸ್, ಎಷ್ಟೊಂದು ಓದಿದೆ ಈ ಫಸ್ಟ್ ಇಯರ್ ಅಂತ 15 ಚಾಪ್ಟರ್ಸ್ ಬೇಸಿಕ್ಸ್ ಇದೆ. ಸೊ ಯಾಕೆ ಬೈಫರ್ಕೇಶನ್ ಮಾಡ್ಕೊಂಡಿದ್ವಿ ನಾವು ಅಂದ್ರೆ, ನೀವು ಲಾಸ್ಟ್ 10th 9th 8th ಅಲ್ಲೆಲ್ಲ ನಾವು ಸೈನ್ಸ್ ಬುಕ್ ಅಬ್ಸರ್ವ್ ಮಾಡಿದ್ರೆ ಕ್ಲಾಸಿಫಿಕೇಶನ್ ಇಲ್ಲ. ಒಂದು ಕೆಮಿಸ್ಟ್ರಿ ಚಾಪ್ಟರ್ ಇದ್ರೆ ಒಂದು ಫಿಸಿಕ್ಸ್ ಇರುತ್ತೆ. ಫಿಸಿಕ್ಸ್ ಕೆಮಿಸ್ಟ್ರಿ ಸಪರೇಟ್ ಮಾಡಕ್ಕೆ ಬರೋದಿಲ್ಲ ಕೆಲವೊಂದು ಕಾನ್ಸೆಪ್ಟ್ ಗಳಲ್ಲಿ, ಅಲ್ಲಿ ಡಿಸ್ಕಷನ್ ಆಗೋದು, ಇಲ್ಲೂ ಕೂಡ ಡಿಸ್ಕಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ವಲ್ಪ ಡೀಟೇಲ್ ಡಿಸ್ಕಷನ್ ಮಾಡೋ ಉದ್ದೇಶಕ್ಕೆ ನಾವು ಬೈಫರ್ಕೇಟ್ ಮಾಡ್ಕೊಂಡಿದೀವಿ ಅಷ್ಟೇ. ಎಸ್, ಇಲ್ಲಿ
ಚಾಪ್ಟರ್ಸ್ ಏನೇನು ಬರುತ್ತೆ ನಾವು ನೆಕ್ಸ್ಟ್ ಕ್ಲಾಸಸ್ ಗಳಲ್ಲಿ ಹೇಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ, ಅದನ್ನ ಹೇಗೆ ಅರ್ಥ ಮಾಡ್ಕೊಂಡು ಕಾನ್ಸೆಪ್ಟ್ಗಳನ್ನ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಚಾಪ್ಟರ್ ಫಿಸಿಕಲ್ ವರ್ಲ್ಡ್, ಸೆಕೆಂಡ್ ಚಾಪ್ಟರ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಂತ ಬರುತ್ತೆ. ಫಿಸಿಕಲ್ ವರ್ಲ್ಡ್ ಮತ್ತೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಇದಿಷ್ಟು ಫಸ್ಟ್ ಯೂನಿಟ್ ಬರುತ್ತೆ. ಫಸ್ಟ್ ಅಂತ ಬರುತ್ತೆ. ಸೊ ಬಹಳ ಸಿಂಪಲ್ ಚಾಪ್ಟರ್ಸ್ ಫಿಸಿಕಲ್ ವರ್ಲ್ಡ್ ಅಂಡ್ ಈ ಫಿಸಿಕಲ್ ವರ್ಲ್ಡ್ ಅಂದ್ರೆ ಫಿಸಿಕ್ಸ್ ಬಗ್ಗೆ ಒಂದಿಷ್ಟು ಇಂಟ್ರೊಡಕ್ಷನ್, ಒಂದಿಷ್ಟು ಫೋರ್ಸ್ ಬಗ್ಗೆ ಹೇಳಿದ್ದಾರೆ, ಒಂದಿಷ್ಟು ಇನ್ವೆನ್ಷನ್ಸ್ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಆಯ್ತಾ, ನೆಕ್ಸ್ಟ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಸೊ ಫಿಸಿಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಮೆಜರ್ಮೆಂಟ್. ಈಗ ಡಿಸ್ಟೆನ್ಸ್ ಮೆಜರ್ ಮಾಡಬೇಕು. ಇಲ್ಲಿಂದ ಮೂನಿಗಿರೋ ಡಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿಂದ ಸೂರ್ಯ ಲೋಕಕ್ಕೆ ಎಷ್ಟಿದೆ, 2 ಸ್ಟಾರ್ಸ್ ಮಧ್ಯೆ ದೂರ ಎಷ್ಟಿದೆ, ಇಲ್ಲಿಂದ ನಿಮ್ಮ ಮನೆ ಎಷ್ಟು ದೂರ ಇದೆ, ಕಾಲೇಜಿಂದ ಬಸ್ ಸ್ಟಾಂಡ್ ಎಷ್ಟು ದೂರ ಇದೆ, ಹೇಗೆ ಮೆಜರ್ಮೆಂಟ್ ಮಾಡಬೇಕು. ಈಗ ಮಾಸ್ ಹೇಗೆ ಮೆಜರ್ಮೆಂಟ್ ಮಾಡಬೇಕು, ಮಾಸಿಗೆ ಮೆಜರ್ಮೆಂಟ್ ಮಾಡೋದಕ್ಕೆ ಯೂನಿಟ್ಗಳೇನು. ನೀವು ತರಕಾರಿ ಅಂಗಡಿಗೆ ಹೋದ್ರೆ 1 kg ಅಥವಾ 2 kg, ಅರ್ಧ kg, 1/4 kg ಕೊಡಿ ಅಂತ ಕೇಳ್ತೀರಾ. ಅದೇ ನೀವು ಬಂಗಾರ ಅಂಗಡಿಗೆ ಹೋಗ್ಬಿಟ್ಟು ಅರ್ಧ kg 1/4 kg ಅಂತ ಹೇಳಕ್ಕಾಗಲ್ಲ, ಗ್ರಾಮಲ್ಲಿ ಹೇಳ್ತೀರಾ ಅಥವಾ ಮಿಲಿಗ್ರಾಮ್ ಅಲ್ಲಿ ಹೇಳ್ತೀರಾ. ಅಲ್ಲಿ ಮಿಲಿಗ್ರಾಮ್ ಕೂಡ ತುಂಬಾ ಕೌಂಟ್ ಆಗುತ್ತೆ ಯಾವುದು ಬಂಗಾರದ ಅಂಗಡಿ. ಸೊ ಮೆಜರ್ಮೆಂಟ್ಸ್ ಒಂದೊಂದು ಯೂನಿಟ್ಸ್ ಗಳನ್ನ ನಾವು ಬಳಸ್ತಾ ಹೋಗಿದ್ದೀವಿ. ಲೆಂತ್ಗೆ ತುಂಬಾ ಇದೆ. ಸೊ ನೀವು ಸೆಂಟಿಮೀಟರ್ ಮೆಜರ್ ಮಾಡ್ತೀರಾ, ಮಿಲಿಮೀಟರ್ ಮೆಜರ್ ಮಾಡ್ತೀರಾ, ಕಿಲೋಮೀಟರ್ ಮೆಜರ್ ಮಾಡ್ತೀರಾ, ಮೈಲಿಗಳಲ್ಲಿ ಮೆಜರ್ ಮಾಡ್ತಾರೆ. ಸೊ ಡಿಫ್ರೆಂಟ್ ಯೂನಿಟ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ ಲೆಂತ್ ಅಲ್ಲಿ. ಮತ್ತೆ ಮಾಸ್ ಅಲ್ಲಿ ಹೋದ್ರೆ ನೀವು ಮಿಲಿಗ್ರಾಮ್, ಗ್ರಾಮ್ ಅಲ್ಲಿ ಹೇಳ್ತೀರಾ, ನೆಕ್ಸ್ಟ್ ಕೆಜಿ ನಲ್ಲಿ ಹೇಳ್ತೀರಾ. ಸೊ ನೆಕ್ಸ್ಟ್ ಕನ್ವರ್ಷನ್ಸ್ ಬರ್ತಾ ಹೋಗುತ್ತೆ, ಗ್ರಾಮಿಂದ ಕೆಜಿ ಅವೆಲ್ಲ ನೋಡ್ತಾ ಹೋಗೋಣ. ನೆಕ್ಸ್ಟ್ ಟೈಮ್ ನೀವು ಅವರ್ಸ್ ಹೇಳ್ತೀರಾ, ಮಿನಿಟ್ಸ್ ಹೇಳ್ತೀರಾ, ಸೆಕೆಂಡ್ಸ್ ಹೇಳ್ತೀರಾ. ಸೊ ಟೆಂಪರೇಚರ್ ಬಂದ್ರೆ ಟೆಂಪರೇಚರ್ಗೆ ಮಿನಿಟ್ಸ್ ಮೆಜರ್ಮೆಂಟ್ಸ್. ಟೆಂಪರೇಚರ್ ನೀವು ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ನಿಮಗೆ ಟೆಂಪರೇಚರ್ ನನ್ನ ಫ್ಯಾರನೈಟ್ ಅಲ್ಲಿ ಹೇಳ್ತಾರೆ. 96 ಡಿಗ್ರಿ ಫ್ಯಾರನೈಟ್, 99 ಡಿಗ್ರಿ ಫ್ಯಾರನೈಟ್. ಟೆಂಪರೇಚರ್ ರೈಸ್ ಆಗಿದೆ ನಿಮಗೆ 98 ಡಿಗ್ರಿ, 99 ಡಿಗ್ರಿ ಫ್ಯಾರನೈಟ್ ಆ ತರ ಹೇಳ್ತಾರೆ. ಟೆಂಪರೇಚರ್ ರೈಸ್ ಆಗುತ್ತೆ. ಬಟ್ ಆರ್ಡಿನರಿ ನೀವು ಥರ್ಮೋಮೀಟರ್ ಆದ್ರೆ ಸೆಂಟಿಗ್ರೇಡ್ ಅಲ್ಲಿ ಇರುತ್ತೆ. ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ. ಕೆಲ್ವಿನ್ ವರ್ಡ್ ಕೇಳಿದ್ರೆ. ಸೊ ಹಾಗೆ ಡಿಫ್ರೆಂಟ್ ಯೂನಿಟ್ಸ್ ಗಳು ಬರ್ತಾ ಹೋಗುತ್ತೆ. ಡಿಫ್ರೆಂಟ್ ಕ್ವಾಂಟಿಟೀಸ್ ನಾವು ಡಿಫ್ರೆಂಟ್ ಯೂನಿಟ್ಸ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತಾ ಹೋಗ್ತೀವಿ. ಅದ್ರ ರಿಲೇಟೆಡ್ ಆಗಿ ಸೆಕೆಂಡ್ ಚಾಪ್ಟರ್ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಥರ್ಡ್ ಅಂಡ್ ಫೋರ್ತ್ ಚಾಪ್ಟರ್ ಮೋಷನ್ ಬಗ್ಗೆ ಡಿಸ್ಕಷನ್ ಮಾಡುತ್ತೆ. ಸೊ ಇದು ಸೆಕೆಂಡ್ ಯೂನಿಟ್. ಸೊ ಫೋರ್ತ್ ಚಾಪ್ಟರ್ ಥರ್ಡ್ ಯೂನಿಟ್ ಬರುತ್ತೆ. ಇದೆರಡು ಕೂಡ ಮೋಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗುತ್ತೆ. ಮೋಷನ್ ಆಗ್ತಾ ಇದೆ, ಆಬ್ಜೆಕ್ಟ್ ಮೂವ್ ಆದಾಗ ಏನೇನು ಚೇಂಜಸ್ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಷನ್. ಮೋಷನ್ ಆಗ್ತಾ ಇದೆ ಅಂದ್ರೆ ಅದರದ್ದು ಪೊಸಿಷನ್ ಚೇಂಜ್ ಆಯ್ತು. ಆಬ್ಜೆಕ್ಟ್ ಇಲ್ಲಿದೆ, ಇಲ್ಲೊಂದು ಆಬ್ಜೆಕ್ಟ್ ಇದೆ ಅಂತ ಅನ್ಕೊಂಡಿದ್ರೆ ಆಬ್ಜೆಕ್ಟ್ ಈ ಆಬ್ಜೆಕ್ಟ್ ಮೂವ್ ಆಯ್ತು. ಟೈಮ್ ಕೌಂಟೆಡ್ 0 ಸೆಕೆಂಡ್ ಅಲ್ಲಿ ಇಲ್ಲಿತ್ತು. 1 ಸೆಕೆಂಡ್ ಆದ ತಕ್ಷಣ ಇಲ್ಲಿ ಹೋಗಿದೆ, 2 ಸೆಕೆಂಡ್ ಇಲ್ಲಿಗೆ ಹೋಗಿದೆ, 3 ಸೆಕೆಂಡ್ ಇಲ್ಲಿಗೆ ಬಂದಿದೆ ಅಂದ್ರೆ ಆಬ್ಜೆಕ್ಟ್ ಟೈಮಿಗೆ ಕರೆಸ್ಪಾಂಡಿಂಗ್ ಆಗಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೇಗೆ ಮೂವ್ ಆಗ್ತಾ ಇದೆ ಅದನ್ನ ಡಿಸ್ಕಷನ್ ಮಾಡ್ಕೊತೀವಿ. ಪೊಸಿಷನ್ ಚೇಂಜ್ ಆಗುತ್ತೆ, ಅದರದ್ದು ಸ್ಪೀಡ್ ಚೇಂಜ್ ಆಗುತ್ತೆ, ಆಕ್ಸಿಲರೇಟ್ ಆಗ್ತಾ ಇದೆ, ಅದನ್ನೆಲ್ಲ ಮೋಷನ್ ಸ್ಟ್ರೈಟ್ ಲೈನ್ ಮತ್ತೆ ಮೋಷನ್ ಪ್ಲೇನ್ ಅದನ್ನ ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊಂಡು 2 ಚಾಪ್ಟರ್ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಲಾಸ್ ಆಫ್ ಮೋಷನ್ ಇಲ್ಲಿ ನ್ಯೂಟನ್ ಲಾಸ್ ಬಗ್ಗೆ ಹೋಗ್ತಾ ಹೋಗ್ತೀವಿ. ನ್ಯೂಟನ್ಸ್ ಲಾಸ್. ಸೊ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. 3 ಲಾಸ್ ತುಂಬಾ ಇಂಪಾರ್ಟೆಂಟ್ ಲಾಸ್. ನೀವು ಹೈಸ್ಕೂಲ್ ಓದಿರ್ತೀರ. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಸೆಕೆಂಡ್ ಲಾ ಆಫ್ ಮೋಷನ್ ಅಂಡ್ ಥರ್ಡ್ ಲಾ ಆಫ್ ಮೋಷನ್. ಸೊ ಅದನ್ನು ಕೂಡ ಡಿಸ್ಕಷನ್ ಮಾಡೋಣ. ಥರ್ಡ್ ಲಾ obviously we're all familiar with the third law. For every action there is an equal and opposite reaction. ಪ್ರತಿಯೊಂದು ಕ್ರಿಯೆಗೂ ವಿರುದ್ಧವಾದ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಇರುತ್ತೆ ಅಂತ ಇದೆ. For every action there is an equal and opposite reaction. F is equal to minus F. AB is equal to minus BE. So familiar la, ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ವರ್ಕ್ ಎನರ್ಜಿ ಪವರ್. ಸೊ 6th ಚಾಪ್ಟರ್ ವರ್ಕ್ ಎನರ್ಜಿ ಅಂಡ್ ಪವರ್. ವರ್ಕ್ ಕೆಲಸ ಆಗಿದೆ ಇಲ್ಲಿ ಅಂತ ಹೇಳ್ತೀವಿ. ಈಗ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇಲ್ಲಿಂದ ಇಲ್ಲಿ ಇಟ್ಟಿದ್ದೀನಿ ಅಂದ್ರೆ ಕೆಲಸ ಆಗಿದೆ ಅಂತ ಅಲ್ವಾ. ಆಬ್ಜೆಕ್ಟ್ ಪೊಸಿಷನ್ ಚೇಂಜ್ ಆಗಬೇಕು. ಎನರ್ಜಿ ಕೆಪಾಸಿಟಿ ಟು ಡೂ ವರ್ಕ್. ಕೆಲಸ ಮಾಡೋದಕ್ಕೆ ಎನರ್ಜಿ ಬೇಕು, ತುಂಬಾ ಇಂಪಾರ್ಟೆಂಟ್. ಇಲ್ಲಿತ್ತು ಆಬ್ಜೆಕ್ಟ್ ಇಲ್ಲಿ ವಾಪಸ್ ಇಡಬೇಕು ಅಂದ್ರೆ ನಮಗೆ ಎನರ್ಜಿ ಬೇಕು. ಎನರ್ಜಿ ಅಂಡ್ ಪವರ್ ಅಂದ್ರೆ ರೇಟ್ ಆಫ್ ಡೂಯಿಂಗ್ ವರ್ಕ್. ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರಿಜಿಡ್ ಬಾಡಿ. ಏನ್ ಇಟ್ ಇಸ್ ಕನೆಕ್ಟೆಡ್ ಟು ದ ಮೋಷನ್. ಇದು ಕೂಡ ಅಗೇನ್ ಈ 3 ಮತ್ತು 4ನೇ ಚಾಪ್ಟರ್ ಕನೆಕ್ಟೆಡ್ ಇದೆ. ನೆಕ್ಸ್ಟ್ ಗ್ರಾವಿಟೇಷನ್ ಲಾ ಆಫ್ ಗ್ರಾವಿಟೇಷನ್. ಸೊ ಈ ಪ್ಲಾನೆಟ್ಸ್
ಸೂರ್ಯನ ಸುತ್ತ ಸುತ್ತಾ ಇದೆ. ಇದು ಸನ್ ಅಂತ ತಗೊಂಡ್ರೆ ಪ್ಲಾನೆಟ್ಸ್ಗಳು ಇದ್ರ ಸುತ್ತ ಸುತ್ತಾ ಇದೆ, ಬಹಳ ವರ್ಷಗಳಿಂದ ಸುತ್ತಾ ಇದೆ. ಯೂನಿವರ್ಸ್ ಸ್ಟಾರ್ಟ್ ಆದಾಗಿಂದನೂ ಕೂಡ ಆಲ್ಮೋಸ್ಟ್ ಎಲ್ಲ ಸೆಟಪ್ ಆದ್ಮೇಲೆ ಭೂಮಿ ಅದ್ರ ಸುತ್ತ ಸುತ್ತಾನೆ ಇದೆ ಅಲ್ವಾ, ಸೂರ್ಯನ ಸುತ್ತ ಸುತ್ತಾನೆ ಇದೆ. ಏನ್ 8 ಗ್ರಹಗಳಿದೆ, 8 ಗ್ರಹಗಳು ಕೂಡ ಸೂರ್ಯನ ಸುತ್ತ ಸುತ್ತಾನೆ ಇದೆ ಅಲ್ವಾ. ಸುತ್ತಾ ಇರೋದಕ್ಕೆ ಒಂದು ಫೋರ್ಸ್ನ ಅವಶ್ಯಕತೆ ಇದೆ. ಇದನ್ನ ಬಿಟ್ಟು ಈ ಕಡೆ ಕಳಿಸ್ಕೊಂಡು ಹೋಗಿಲ್ಲ ಅದು. ಭೂಮಿ ಸೂರ್ಯನ ಬಿಟ್ಟು ಕಳಿಸ್ಕೊಂಡು ಬೇರೆ ಕಡೆ ಹೋಗಕ್ ಸಾಧ್ಯನೇ ಆಗಿಲ್ಲ. ಯಾಕೆ ಅಂದ್ರೆ ಇದನ್ನ ಹಗ್ಗ ಈಗ ಕಟ್ಟಿ ಯಾರೋ ಒಬ್ರು ಬಂದು ಹಿಂಗೆ ಹೇಳೋದು ಜಗ್ ಹಿಡ್ಕೊಂಡಿಲ್ಲ ಅದನ್ನ ಅಲ್ವಾ. ಸೊ ಏನೋ ಒಂದು ಫೋರ್ಸ್ ಆಗ್ತಿದೆ. ಫೋರ್ಸ್ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೇವೆ. ಸೊ ಅದನ್ನ ನ್ಯೂಟನ್ ಕೂಡ ಹೇಳಿದ್ದು, ಆಪಲ್ ಮರದಕ್ಕಿಂತ ಕೆಳಗೆ ಬಿತ್ತು. ಯಾಕೆ ಮೇಕ್ ಹೋಗ್ಲಿಲ್ಲ ಅಂದ್ರೆ ಕೆಳಗಡೆ ಯಾರೋ ಜಗುತ್ತಾ ಇದಾರೆ, ಅದನ್ನ ಸೇಬನ್ನ ಕೆಳಗಡೆ ಯಾರೋ ಜಗುತ್ತಾ ಇದಾರೆ, ಯಾರೋ ಬಂದು ಕೈ ಎಳಿತಾ ಇದ್ದಾರೆ. ಸೊ ಅದನ್ನ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೇವೆ. ಅದರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂಡ್ ಫ್ಲೂಯಿಡ್ಸ್ 9 ಮತ್ತು 10ನೇ ಚಾಪ್ಟರ್ ಅಲ್ಲಿ ಸ್ವಲ್ಪ ಡೆಪ್ತ್ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಥರ್ಮೋಡೈನಮಿಕ್ಸ್. ಸೊ ಇದಿಷ್ಟು ಹೀಟಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಅನ್ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಬಗ್ಗೆ ಒಂದಿಷ್ಟು ಡಿಸ್ಕಷನ್. ಲಾಸ್ಟ್ ಅಲ್ಲಿ ಆಸಿಲೇಷನ್ಸ್ ಅಂಡ್ ವೇವ್ಸ್ ಬಗ್ಗೆ ಡಿಸ್ಕಷನ್ ಇದೆ ಈ 15 ಚಾಪ್ಟರ್ ಅಲ್ಲಿ. ಸೊ ನಾನು ಫಸ್ಟ್ 3rd ಚಾಪ್ಟರ್ ನ ಡೀಲ್ ಮಾಡ್ತೇನೆ, ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಸೊ ಫಸ್ಟ್ ಚಾಪ್ಟರ್ ಫಿಸಿಕಲ್ ವರ್ಲ್ಡ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ನ ಇದೊಂದು ಚಾಪ್ಟರ್ ಮುಗಿಲಿ, ಮೋಷನ್ ಇನ್ ಸ್ಟ್ರೈಟ್ ಲೈನ್ ಮುಗಿದ ನಂತರ ಸ್ಟಾರ್ಟ್ ಮಾಡ್ತಾ ಹೋಗೋಣಂತೆ. ಎಸ್, ಸೊ ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋದಿಂದ ನೀವು ತಕ್ಷಣದಲ್ಲಿ ತಿಳ್ಕೊಬೇಕಾಗಿರೋದು ಸೈನ್ಸ್ ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ ಅಂತ ಗೊತ್ತಿರಬೇಕು. ಫಿಸಿಕ್ಸ್ ಅಂದ ತಕ್ಷಣ ನಾವು ಬೇಸಿಕ್ ಲಾಸ್ ಆಫ್ ದ ನೇಚರ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಒಂದಿಷ್ಟು ಚಾಪ್ಟರ್ಸ್ 15 ಚಾಪ್ಟರ್ಸ್ ಇದೆ ಈ ಫಸ್ಟ್ ಇಯರ್ ನಿಮಗೆ ಸಿಲೆಬಸ್ ಅಲ್ಲಿ. ಅದು ಕಡಿಮೆ ಆಗ್ಬಹುದು ಮುಂದಿನ ದಿನಗಳಲ್ಲಿ. ನಾನು ಕಡಿಮೆ ಆಯ್ತು ಸಿಲೆಬಸ್ ಒಳಗಡೆ ಕಂಟೆಂಟ್ ಚಾಪ್ಟರ್ ತೆಗೆಯೋದಿಲ್ಲ, ಒಳಗಡೆ ಏನಾದ್ರು ಒಂದಿಷ್ಟು ಕಂಟೆಂಟ್ ರಿಮೂವ್ ಮಾಡಿದ್ರೆ ಅದನ್ನ ನಾನು ಡಿಸ್ಕಷನ್ ಮಾಡ್ತಾ ಹೋಗೋಣಂತೆ ಆಯ್ತಾ. ಸೊ ಒಂದು ತುಂಬಾ ಇಂಪಾರ್ಟೆಂಟ್ ಐನ್ಸ್ಟೀನ್ ಹೇಳಿರೋ ವರ್ಡ್, ಇಮ್ಯಾಜಿನೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ನಾಲೆಡ್ಜ್. ಅದನ್ನು ನೆನಪಿರಬೇಕು. ಎಸ್, ಫಿಸಿಕ್ಸ್ ಅಲ್ಲಿ ರಿಲೇಟೆಡ್ ಆಗಿ ಇಲ್ಲಿ ಮೋಷನ್ಸ್ ಬಗ್ಗೆ ಓದ್ತಾ ಹೋಗ್ತೀರಾ ಅಂತ. ಸೆಕೆಂಡರಿಗೆ ಹೋದ್ರೆ ನೀವು ಸೆಕೆಂಡರಿ ಫಿಸಿಕ್ಸ್ ಅಲ್ಲಿ ಸೆಕೆಂಡರಿಗೆ ಹೋದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಲೈಟ್ ಬಗ್ಗೆ ಓದ್ತೀರಾ, ಕರೆಂಟ್ ಬಗ್ಗೆ, ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಓದ್ತೀರಾ, ಮತ್ತೆ ಲೈಟ್ ಬಗ್ಗೆ ಓದ್ತೀರಾ. ನೆಕ್ಸ್ಟ್ ಮಾಡರ್ನ್ ಫಿಸಿಕ್ಸ್ ಅಂತ ಬರುತ್ತೆ, ಅದರಲ್ಲಿ ಅಗೇನ್ ಆಟಮ್ ಮತ್ತೆ ಸೆಮಿಕಂಡಕ್ಟರ್ಸ್. ಸೆಮಿಕಂಡಕ್ಟರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಎಸ್, ಇದಿಷ್ಟನ್ನ ಬರ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣಂತೆ.